ಫೆಬ್ರವರಿ 28ರಂದು ಇರಾನ್ ಮೇಲೆ ದಾಳಿ ನಡೆಸಿ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿ ಮತ್ತಿತರ ಉನ್ನತ ನಾಯಕರನ್ನ ಹತ್ಯೆ ಮಾಡಿದಾಗ ಇರಾನ್ ಕತೆ ಮುಗೀತು ಅನ್ನೋ ಹಾಗೆ ಭಾವಿಸಲಾಗಿತ್ತು. ಟ್ರಂಪ್ ತಾನು ಗೆದ್ದೇ ಬಿಟ್ಟೆ ಅಂದ್ಕೊಂಡಾಗ ಆಗಿತ್ತು. ಆದ್ರೆ ಒಂದು ತಿಂಗಳ ನಂತರ ಕಥೆ ತಿರುವುಮುರುವಾಗ್ಬಿಟ್ಟಿದೆ. ಈಗ ಅಮೆರಿಕ ಈಗ ಬೆಸ್ತು ಬಿದ್ದಿದೆ. ಕದನ ವಿರಾಮನೋ ಅಥವಾ ಯುದ್ಧ ಮುಂದುವರಿಯುತ್ತೋ ಅನ್ನೋದನ್ನ ಈಗ ಅಮೆರಿಕ ಅಲ್ಲ ಇರಾನ್ ನಿರ್ಧಾರ ಮಾಡುತ್ತೆ ಅನ್ನೋ ಹಾಗಾಗಿದೆ. ಈಗ ಇರಾನ್ನಲ್ಲಿ ಭೂಸೇನಾ ಕಾರ್ಯಾಚರಣೆಗೆ ಟ್ರಂಪ್ ಯೋಚನೆ ಮಾಡ್ತಿರುವಂತ ಒಂದು ಸುದ್ದಿ ಇದೆ. ಇರಾನ್ ತನ್ನ ಬಹಳಷ್ಟು ಉನ್ನತ ನಾಯಕರನ್ನ ಕಳ್ಕೊಂಡ ನಂತರ ಕೂಡ ಅದಕ್ಕೆ ತಾನು ಸಾಗಬೇಕಾಗಿರುವಂತಹ ದಿಕ್ಕು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಅದರ ಪ್ರತಿ ದಾಳಿಯ ತೀವ್ರತೆ ತಗ್ಗಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು. ಹೇಗೆ ಇರಾನ್ ತನ್ನ ನಿಯಂತ್ರಣವನ್ನ ತೋರಿಸ್ತಾ ಇದೆ, ಹೇಗೆ ಅಮೆರಿಕವನ್ನು ಕೂಡ ಭಯಭೀತಗೊಳಿಸಿದೆ, ಹೇಗೆ ಹಾರ್ಮುಜ್ ಜಲಸಂಧಿಯ ಮೇಲೆ ತನ್ನ ಹತೋಟಿಯನ್ನ ಹೊಂದಿದೆ ಅನ್ನೋದನ್ನ ನೋಡಿದ್ರೇನೆ ಅದರ ತಾಕತ್ತು ಅರ್ಥ ಆಗತ್ತೆ. ಹಾಗಾಗಿ ಇರಾನ್ ಯಾವಾಗ ಬೇಕಾದ್ರೂ ತನ್ನ ಇಚ್ಛೆಯಂತೆ ಜಾಗತಿಕ ಆರ್ಥಿಕತೆಯ ಕತ್ತನ್ನ ಹಿಸುಕುವಂತಹ ರೀತಿಯಲ್ಲಿ ಹಿಡಿತ ಸಾಧಿಸಿದೆ. ಅಂದ್ರೆ ಇರಾನ್ ಈಗ ಈ ಒಂದು ಯುದ್ಧವನ್ನ ಗೆಲ್ತಾ ಇದೆ. ಒಂದು ವೇಳೆ ಇರಾನ್ ಇದನ್ನ ಕಾಯ್ದುಕೊಂಡ್ರೆ ಮತ್ತೆ ಅಮೆರಿಕ 6 ತಿಂಗಳು ಅಥವಾ ವರ್ಷದವರೆಗೆ ಈ ಒಂದು ಹಿಡಿತ ಮುರಿಯೋದಕ್ಕೆ ಸಾಧ್ಯ ಆಗದೆ ಇದ್ರೆ ಮುಂದೇನಾಗಬಹುದು? ಆಗ ಅಮೆರಿಕದ ಭವಿಷ್ಯ ಮತ್ತೆ ಅಮೆರಿಕದ ಇಮೇಜ್ ಮೇಲೆ ಯಾವ ಪರಿಣಾಮ ಉಂಟಾಗಬಹುದು? ಟ್ರಂಪ್ ಈಗ ಈ ಯುದ್ಧ ಕೊನೆಯಾದ್ರೆ ಸಾಕಪ್ಪ ಅನ್ನುವಂಥ ಒಂದು ಹತಾಶ ಹಂತಕ್ಕೆ ಮುಟ್ಟಿದ್ದಾರೆ. ಜಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ ಅವ್ರ ಅಬ್ಬರದ ಹೇಳಿಕೆಗಳಿದ್ರೂ ಒಳಗೊಳಗೆ ಅವರು ಕುಸಿದು ಹೋಗಿದ್ದಾರೆ. ಸಾಲದಕ್ಕೆ ಇಡೀ ಅಮೆರಿಕಾದಲ್ಲಿ ಟ್ರಂಪ್ ವಿರುದ್ಧ ಈಗ ಆಕ್ರೋಶ ಭುಗಿಲೆದ್ದಿದೆ. ಜನ ಬೀದಿಗಿಳಿದು ಟ್ರಂಪ್ಗೆನೆ ಉಗಿತಾ ಇದ್ದಾರೆ. ಈಗ ಟ್ರಂಪ್ಗೆ ಇರಾನ್ನಲ್ಲಿ ಭೂಸೇನಾ ಕಾರ್ಯಾಚರಣೆಗೆ ಇಳಿಯುವಂಥ ದಾರಿಯೊಂದೇ ಇದಾಗಿದೆ. ಅವರು ಅದನ್ನ ಮಾಡಬೇಕು, ಇಲ್ಲ ಅಂತಂದ್ರೆ ಹಿಂದೆ ಸರಿಬೇಕು ಅನ್ನೋಂಥ ಒಂದು ಸ್ಥಿತಿಗೆ ಬಂದಿದ್ದಾರೆ. ಟ್ರಂಪ್ ಅವರ 15 ಅಂಶಗಳ ಶಾಂತಿ ಪ್ರಸ್ತಾಪವನ್ನ ಇರಾನ್ ಅಕ್ಷರಶಃ ತಿರಸ್ಕರಿಸ್ಬಿಟ್ಟಿದೆ. ಪಾಕಿಸ್ತಾನದಲ್ಲಿ ಯಾವುದೇ ಮಾತುಕತೆ ಕೂಡ ಇಲ್ಲ. ಯಾಕಂತಂದ್ರೆ ಇರಾನ್ ಇನ್ನೂ ಟ್ರಂಪ್ ಅವರನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಇರಾನ್ ಈಗ ಸಂಪೂರ್ಣ ಲೆಕ್ಕಾಚಾರವನ್ನೇ ತಲೆ ಕೆಳಗಾಗಿ ಮಾಡಿದೆ. ಟ್ರಂಪ್ ಸೇನಾ ಕಾರ್ಯಾಚರಣೆಗೆ ಇಳಿದ್ರೆ ಇರಾನ್ UAEಯನ್ನ ಗುರಿಯಾಗಿಸಿಕೊಳ್ಳೋದ್ರ ಬಗ್ಗೆ ಎಚ್ಚರಿಕೆಯನ್ನ ನೀಡಿದೆ. ಅಮೆರಿಕದ ಸೈನಿಕರು ಇರಾನ್ ಒಳಗೆ ಬರೋದನ್ನೇ ನಮ್ಮ ಸೈನಿಕರು ಕಾಯ್ತಾ ಇದ್ದಾರೆ, ನಮ್ಮ ನೆಲಕ್ಕೆ ಕಾಲಿಟ್ರೆ ಸುಟ್ಟು ಬೂದಿ ಮಾಡ್ತೀವಿ ಅಂತ ಇರಾನ್ ಗುಡುಗಿದೆ. ತಕ್ಕ ಪ್ರತ್ಯುತ್ತರವನ್ನ ಕೊಡ್ತೀವಿ, ಮತ್ತೆ ಅದರ ಮಿತ್ರ ರಾಷ್ಟ್ರಗಳಿಗೂ ಕೂಡ ಶಿಕ್ಷೆ ಕಾದಿದೆ ಅಂತ ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಾಕಿರ್ ಖಾಲಿಫ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇರಾನ್ ಈಗಾಗಲೇ ಕೊಲ್ಲಿಯಲ್ಲಿ 13 US ನೆಲೆಗಳ ಮೇಲೆ ದಾಳಿ ಮಾಡಿದೆ. ಅಮೆರಿಕದ ಸೈನಿಕರು ಓಡ್ ಹೋಗಿ UAE ಹೋಟೆಲ್ಗಳಲ್ಲಿ, ನಾಗರಿಕ ಪ್ರದೇಶಗಳಲ್ಲಿ ಅಡ್ಕೊಂಡಿದ್ದಾರೆ ಅಂತ ಇರಾನ್ ಹೇಳ್ತಾ ಇದೆ. ಅಮೆರಿಕದ ಸೈನಿಕರು ಅಡಗಿರುವಂತಹ UAE, ಬಹರೇನ್ ಹೋಟೆಲ್ಗಳ ಮೇಲೂ ಕೂಡ ದಾಳಿ ಮಾಡಲಾಗುವುದು ಅಂತ IRGC ಬೆದರಿಕೆಯನ್ನು ಹಾಕಿದೆ. IRGC 10 ಲಕ್ಷ ಸೈನಿಕರನ್ನ ಸಜ್ಜುಗೊಳಿಸ್ತಾ ಇದೆ ಅನ್ನುವಂಥ ವರದಿಗಳಿವೆ. ಹಾಗೆ ಇನ್ನೊಂದು ಕಡೆಗೆ ಇಸ್ರೇಲ್ ಮಿಲಿಟರಿ ಕುಸಿಬಹುದು ಅಂತ ಅದ್ರ ಮುಖ್ಯಸ್ಥರೇನೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಇಸ್ರೇಲ್ ಮಿಲಿಟರಿ ದೊಡ್ಡ ಪ್ರಮಾಣದಲ್ಲಿ ಸೈನಿಕರ ಕೊರತೆಯನ್ನು ಎದುರಿಸ್ತಾ ಇದೆ. ಅಷ್ಟೊಂದು ಹಣ ಮತ್ತೆ ಬೆಂಬಲದ ಹೊರತಾಗಿನೂ ಇಸ್ರೇಲ್ಗೆ ಅದರ ಮಿತಿಗಳ ಅರ್ಥ ಆಗಿವೆ. ಹೀಗಿರುವಾಗಲೇ ಪೆಂಟಗನ್ ಇರಾನ್ಗೆ 10,000 ಸೈನಿಕರನ್ನ ಕಳಿಸೋದಿಕ್ಕೆ ಯೋಜಿಸ್ತಾ ಇದೆ ಅಂತ ಹೇಳಲಾಗಿದೆ. ಆದ್ರೆ ಅಮೆರಿಕ ಈ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ, ಅದು ಯೋಚನೆ ಮಾಡ್ತಾ ಇದೆ. ವಿಯೆಟ್ನಾಂ, ಇರಾಕ್ ಮತ್ತೆ ಅಫ್ಘಾನಿಸ್ತಾನಗಳಲ್ಲಿ ಆದ ಹಾಗೇನೆ ಮತ್ತೆ ಆಗಬಾರ್ದು ಅಂತ ಅದು ಎಚ್ಚರಿಕೆಯನ್ನು ವಹಿಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇದಕ್ಕೆಲ್ಲ ಸಮಯಾವಕಾಶದ ಲೆಕ್ಕ ಹಾಕಿನೇ ಬಹುಶಃ ಟ್ರಂಪ್ ಇರಾನ್ ಇಂಧನ ಸ್ಥಾವರದ ಮೇಲಿನ ದಾಳಿಯನ್ನ 10 ದಿನಗಳವರೆಗೆ ಮುಂದೂಡಿದ್ದಾರೆ. ಈಗ ಏಪ್ರಿಲ್ 6ರವರೆಗೆ ಯಾವುದೇ ದಾಳಿ ಇಲ್ಲ ಅಂತ ಹೊಸ ಗಡುವು ನಿಗದಿ ಮಾಡಿದ್ದಾರೆ. ಇರಾನ್ ಮನವಿ ಮಾಡಿದ್ರಿಂದಾಗಿ ದಾಳಿಯನ್ನ ಮುಂದೂಡಲಾಗಿದೆ ಅಂತ ಬಡಾಯಿ ಕೊಚ್ಚಿದ್ದಾರೆ. ಆದ್ರೆ ಅಂಥ ಮನವಿಯನ್ನ ತಾನು ಮಾಡೇ ಇಲ್ಲ ಅಂತ ಇರಾನ್ ಖಡಾಖಂಡಿತವಾಗಿ ಹೇಳಿದೆ. ಇರಾನ್ಗೆ ಬರೋ ಹಾಗೆ ಅದು ಸವಾಲ್ ಹಾಕ್ತಾ ಇದೆ. ಮತ್ತೆ ಇನ್ನೊಂದು ಕಡೆಗೆ ಹೌತಿಗಳು ಕೂಡ ಕೆಂಪು ಸಮುದ್ರವನ್ನ ನಿರ್ಬಂಧಿಸೋದ್ರ ಬಗ್ಗೆ ಹೇಳ್ತಿದ್ದಾರೆ. ರಷ್ಯಾ ಇದನ್ನೆಲ್ಲ ನೋಡ್ತಾ ಸುಮ್ಮನೆ ಕೂತಿದೆ. ಅದರ ತೈಲ ಆದಾಯ $24 ಬಿಲಿಯನ್ ತಲುಪಿದೆ. ಮತ್ತೆ ಇನ್ನೊಂದು ಕಡೆಗೆ ಅಮೆರಿಕದ ಲೆಕ್ಕಾಚಾರಗಳೇನು ಅಂತ ಚೀನಾ ನೋಡ್ತಾ ಇದೆ. ಅದು ತೈವಾನ್ ಅನ್ನ ವಶಪಡಿಸ್ಕೊಂಡ್ರೆ ಅಮೆರಿಕ ಏನನ್ನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಇನ್ನೊಂದು ಕಡೆಗೆ ಇಡೀ ಜಗತ್ತು US ಇರಾನ್ ಯುದ್ಧದ ಪರಿಣಾಮವನ್ನ ಅನುಭವಿಸ್ತಾ ಇದೆ. ತೈಲ ಮತ್ತೆ ಕಚ್ಚಾ ವಸ್ತುಗಳ ಕೊರತೆ ಉಂಟಾಗ್ತಾ ಇದೆ, ಮತ್ತೆ ಪೂರೈಕೆ ಸರಪಳಿಗಳು ಮುರಿದು ಬೀಳ್ತಾ ಇವೆ. ಇರಾನ್ ಅನ್ನ ನಾವು ನಾಶ ಮಾಡಿದೀವಿ ಅಂತ ಟ್ರಂಪ್ ಬೊಬ್ಬೆ ಹೊಡೆಯೋದ್ರ ಹೊರತಾಗಿನೂ ಇರಾನ್ ತನ್ನ ತಾಕತ್ತು ಏನನ್ನೋದನ್ನ ತೋರಿಸ್ತಾನೆ ಇದೆ. IRGC ತನ್ನ ಹಿಡಿತವನ್ನ ಸಡಿಲಿಸಿಲ್ಲ. ಹಾರ್ಮುಜ್ ಜಲಸಂಧಿಯನ್ನ ಹಾದು ಹೋಗೋದಿಕ್ಕೆ ತನ್ನ ಮಿತ್ರ ದೇಶಗಳಿಗೆ ಮಾತ್ರನೇ ಅವಕಾಶ ನೀಡ್ತಾ ಇದೆ. ಕ್ರಮೇಣ ರಷ್ಯಾ ಮತ್ತೆ ಚೀನಾದ ಬೆಂಬಲ ಕೂಡ ಇರಾನ್ಗೆ ಸಿಕ್ಕಿದ್ರೆ ಸ್ಥಿತಿನೇ ಬದಲಾಗತ್ತೆ. ಆಗ ಅಮೆರಿಕ ಎಂಥ ಸವಾಲನ್ನ ಎದುರಿಸಬೇಕಾಗಬಹುದು. ಪೆಟ್ರೋ ಡಾಲರ್ ತನ್ನ ಕಿಮ್ಮತ್ತನ್ನ ಕಳ್ಕೊಳ್ಬಹುದು. ಅಮೆರಿಕದ ಮೇಲಿನ ವಿಶ್ವಾಸ ಹೊರಟು ಹೋದ್ರೆ ಗಲ್ಫ್ ರಾಷ್ಟ್ರಗಳು ಬೇರೆ ಕಡೆಗೆ ತಮಗಾಗಿ ಭದ್ರತಾ ಖಾತ್ರಿಯನ್ನ ಹುಡುಕಬಹುದು. ಅವು ರಷ್ಯಾದೊಂದಿಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತವೆ. ಚೀನಾಕ್ಕೆ ಯುವಾನ್ನಲ್ಲಿ ತೈಲ ಮಾರಾಟ ಮಾಡೋದಕ್ಕೆ ಮುಂದಾಗ್ತವೆ. ಆಗ ಎಲ್ಲಿ ಬೇಕಾದ್ರೂ ನೆಲೆಯನ್ನು ಸ್ಥಾಪಿಸುವಂಥ US ನ ಧೈರ್ಯ ಕೂಡ ಕುಸಿದು ಹೋಗುತ್ತೆ.
ಅಮೆರಿಕವನ್ನ ಕ್ರಮೇಣ ಕೊಲ್ಲಿಯಿಂದ ಹೊರಹಾಕಲಾಗತ್ತೆ. ಇರಾನ್ ತನ್ನ ಪರಮಾಣು ಪುನರ್ನಿರ್ಮಾಣಕ್ಕೆ ಕ್ರಮೇಣ ಹೆಚ್ಚು ಗಮನ ಕೊಡುತ್ತೆ. ಕಡೆಗೆ ಸೌದಿ ಅರೇಬಿಯಾ, ಟರ್ಕಿ, ಈಜಿಪ್ಟ್ ಕೂಡ ತಮ್ಮ ಬಳಿ ಪರಮಾಣು ಆಯ್ಕೆ ಇರಬೇಕು ಅಂತ ಹೇಳ್ತೊಡಗಬಹುದು. ಪರಮಾಣು ಪ್ರಸರಣ ನಿಷೇಧ ದುರ್ಬಲಗೊಳ್ತಾನೆ ಇರುತ್ತೆ. ಪ್ರತಿಯೊಂದು ದೇಶ ಕೂಡ ತನಗಾಗಿ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬಯಸುತ್ತೆ. ಇದು ಇಸ್ರೇಲ್ಗೆ ದುಸ್ವಪ್ನವಾಗ್ಲಿದೆ. ಯಾಕಂತಂದ್ರೆ ಇಸ್ರೇಲ್ ತಾನು ಮಾತ್ರನೇ ಪರಮಾಣು ಶಸ್ತ್ರಾಸ್ತ್ರವನ್ನ ಹೊಂದಬೇಕು ಅಂತ ಅದು ಬಯಸುತ್ತೆ. ಹಾಗೆ ಇನ್ನೊಂದು ಕಡೆಗೆ ಇರಾನ್, ಹಿಜ್ಬುಲ್ಲಾ, ಹೌತಿ, ಹಮಾಸ್, ಇರಾಕಿ ಮಿಲಿಷಿಯಾಗಳ ಸೇರಿದ ಹಾಗೆ ತನ್ನ ಪ್ರಾಕ್ಸಿ ನೆಟ್ವರ್ಕ್ಗಳೊಂದಿಗೆ ಬಲವನ್ನ ಹೆಚ್ಚು ಮಾಡಿಕೊಳ್ಳುತ್ತೆ. ಚೀನಾ ಮತ್ತೆ ರಷ್ಯಾ ಕೂಡ ಶಸ್ತ್ರಾಸ್ತ್ರಗಳನ್ನ ಪೂರೈಸುತ್ತವೆ. ಆಗ ಇಸ್ರೇಲ್ ಇನ್ನೂ ಕೂಡ ಹೆಚ್ಚಿನ ದಾಳಿಗೊಳಗಾಗುತ್ತೆ. ಈ ಭಯದಿಂದಾಗಿನೇ ಇಸ್ರೇಲ್ ಈ ಹೊತ್ತಿನಲ್ಲಿ ಯಾವುದೇ ಶಾಂತಿ ಒಪ್ಪಂದಕ್ಕೆ ಒಪ್ಪುತ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಈ ಯುದ್ಧದಲ್ಲಿ ಇರಾನ್ ಅನ್ನ ಸೋಲಿಸೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಅದು ಚೀನಾವನ್ನ ಹೇಗೆ ನಿಭಾಯಿಸುತ್ತೆ? ಜಪಾನ್, ಫಿಲಿಪೈನ್ಸ್ ಅಥವಾ ಆಸ್ಟ್ರೇಲಿಯಾ ಈ ರೀತಿ ತಮ್ಮ ಭದ್ರತೆಗಾಗಿ ಅಮೆರಿಕವನ್ನ ಅವಲಂಬಿಸುವಂತಹ ಎಲ್ಲಾ ದೇಶಗಳನ್ನ ತನ್ನತ್ತ ಸೆಳೆಯೋದಕ್ಕೆ ಈಗ ಚೀನಾ ನೋಡ್ತಾ ಇದೆ. ಈಗ ಟ್ರಂಪ್ ಇರಾನ್ನಲ್ಲಿ ಸೇನಾ ಕಾರ್ಯಾಚರಣೆಗೆ ಇಳಿದ್ರೆ ಭಾರಿ ಸಾವು ನೋವುಗಳಾಗೋದಂತ ಖಚಿತ. ಇದರ ಪರಿಣಾಮವಾಗಿ ಟ್ರಂಪ್ ಸ್ವತಃ ತನ್ನ ದೇಶದ ಜನರ ವಿರೋಧವನ್ನ ಕಟ್ಕೊಳ್ಬೇಕಾಗತ್ತೆ. ಡೆಮೋಕ್ರೆಟ್ಗಳು ಹೆಚ್ಚಿನ ಶಕ್ತಿಯನ್ನ ಪಡೆಯುವ ಮೂಲಕ ಮಧ್ಯಾವಧಿಯಲ್ಲಿ ಬಹುದೊಡ್ಡ ರಾಜಕೀಯ ಬದಲಾವಣೆ ಕೂಡ ಆಗಲೂಬಹುದು. ಆಗ ಕಾಂಗ್ರೆಸ್ ನಿಧಿ ಕಡಿತಗೊಳಿಸಬಹುದು. ವಿಯೆಟ್ನಾಂ ಮತ್ತೆ ಅಫ್ಘಾನಿಸ್ತಾನದಲ್ಲಿ ಆದ ಹಾಗೇನೆ ಅಮೆರಿಕ ಹಿಂದೆ ಸರಿಯುವಂತಹ ಒತ್ತಡವನ್ನ ಎದುರಿಸಬಹುದು. ಪ್ರಪಂಚದಾದ್ಯಂತ ಪ್ರಾಬಲ್ಯವನ್ನ ಸ್ಥಾಪಿಸೋದಕ್ಕೆ ನಿಂತಹ ಟ್ರಂಪ್ ಪಾಲಿಗೆ ಈ ಯುದ್ಧ ದೊಡ್ಡ ಹೊಡೆತ ಕೊಟ್ಟಿದೆ. ಈ ಯುದ್ಧದಿಂದ ಅಮೆರಿಕದ ಜಾಗತಿಕ ವಿಶ್ವಾಸಾರ್ಹತೆಗೆ ಪೆಟ್ಟು ಬಿದ್ದಿದೆ. ಅಮೆರಿಕ ಖಂಡಿತವಾಗಿಯೂ ಒಂದು ಪಾಠ ಕಲಿತಿದೆ ಇದರಿಂದ. ಅದಕ್ಕಾಗಿನೇ ಟ್ರಂಪ್ ಈಗ ಯೋಚನೆ ಮಾಡ್ತಾ ಇದ್ದಾರೆ. ದಾಳಿ ಮುಂದೂಡಿಕೆ ನೆಪದಲ್ಲಿ ಸಮಯಾವಕಾಶವನ್ನು ಪಡಿತಾ ಇದ್ದಾರೆ. ಫೈಟರ್ ಮತ್ತೆ ಬಾಂಬರ್ನಿಂದ ಬಾಂಬ್ಗಳನ್ನ ಬೀಳಿಸೋದು ಸುಲಭ. ಆದ್ರೆ ಇರಾನ್ನಲ್ಲಿ ಭೂಸೇನಾ ಕಾರ್ಯಾಚರಣೆ ಬೇರೆಯದೇ ಆಟ. ಇರಾನ್ನ ಭೌಗೋಳಿಕತೆ ತುಂಬಾನೇ ಪ್ರತಿಕೂಲವಾಗಿದೆ. ಇರಾನ್ ಇರಾಕ್ಗಿಂತಾನು 4 ಪಟ್ಟು ದೊಡ್ಡದು. 8 ಕೋಟಿ ಜನರು ವಾಸ ಮಾಡ್ತಾ ಇದ್ದಾರೆ. ದೇಶದ ಅರ್ಧದಷ್ಟು ಭಾಗದಲ್ಲಿ ಪರ್ವತ ಶ್ರೇಣಿಗಳೇ ಇವೆ. ಇದು ನೈಸರ್ಗಿಕ ಚಾಕ್ ಪಾಯಿಂಟ್ಗಳಂತೆ ಇದೆ. ಪರಮಾಣು ನಗರ ಒಳನಾಡಿನಲ್ಲಿ ಭೂಗತವಾಗಿದೆ. ಅಮೆರಿಕದವರು ಬಹಳ ಸುಲಭವಾಗಿ ನಿಭಾಯಿಸಬಹುದಾದಂತಹ ನೆಲ ಅಲ್ಲ ಇರಾನ್. ಇರಾನ್ ಒಳಗೆ ಉಳಿಯೋದಿಕ್ಕೆ ಮತ್ತೆ ನಿರಂತರ ಹೋರಾಟ ನಡೆಸೋದಿಕ್ಕೆ ದೀರ್ಘ ಮತ್ತೆ ಬಲವಾದ ಪೂರೈಕೆ ಬೆಂಬಲ ಮಾರ್ಗ ಅಗತ್ಯ ಇದೆ. ಆದ್ರೆ ಅಮೆರಿಕಕ್ಕೆ ಅಂಥ ಪೂರೈಕೆ ಬೆಂಬಲ ಮಾರ್ಗ ಇರೋದಿಲ್ಲ. ಯಾಕಂತಂದ್ರೆ ಯಾವ ದೇಶದಿಂದ ಬೆಂಬಲವನ್ನ ಪಡೆಯಲಾಗುತ್ತೋ ಅದನ್ನ ಆಕ್ರಮಿಸಿಕೊಳ್ತೀವಿ ಅಂತ ಇರಾನ್ ಹೇಳಿದೆ. ಮತ್ತೆ ಇರಾನ್ ದಾಳಿಯ ರೀತಿ ಹೇಗೆ ಅಂತ ಅಂದ್ರೆ ಅಲ್ಲಿ ಯಾವುದಕ್ಕೂ ಕೂಡ ರಾಜಧಾನಿ ಟೆಹರಾನ್ನ ಆಜ್ಞೆಗಾಗಿ ಕಾಯೋದಿಲ್ಲ. ಮೊಸಾಯಿಕ್ ದಾಳಿ ನಡೆಯುತ್ತೆ. ಪ್ರಾಂತೀಯ ಕಮಾಂಡ್ ನಿಯಂತ್ರಣ ರಚನೆ ಇದೆ. ಎಲ್ರಿಗೂ ಕೂಡ ಅಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಸ್ಥಳೀಯ ಕಮಾಂಡರ್ ಸೂಕ್ತ ಅಂತ ಪರಿಗಣಿಸಿದಾಗೆ ತಾನು ಮಾಡ್ತಾನೆ. ಹಾಗಾಗಿ ಇದು ಒಮ್ಮೆಲೇನೆ ಕುಸಿಯುವಂತಹ ಸೇನೆ ಅಲ್ಲ. ಅವರು ಈ ದಿನಕ್ಕಾಗಿ 40 ವರ್ಷಗಳಿಂದ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿನೇ ಟ್ರಂಪ್ ಈಗ ಸೇನಾ ಕಾರ್ಯಾಚರಣೆಯ ಬಗ್ಗೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇರಾನ್ ಗೆರಿಲ್ಲಾ ಯುದ್ಧದ ಎದುರು ಅಮೆರಿಕ ಕೆಟ್ಟದಾಗಿ ಸೋಲುತ್ತೆ. ಈ ಪರಿಸ್ಥಿತಿ ವಿಯೆಟ್ನಾಂ ಮತ್ತೆ ಅಫ್ಘಾನಿಸ್ತಾನಕ್ಕಿಂತನೂ 4 ಪಟ್ಟು ಹೆಚ್ಚು ಸಂಕೀರ್ಣವಾಗಿದೆ. 4 ಪಟ್ಟು ಹೆಚ್ಚು ಜನರು ಜೀವ ಕಳ್ಕೊಳ್ಬೇಕಾಗಬಹುದು. ಅದಕ್ಕಾಗಿನೇ IRGCಯ ಕಮಾಂಡರ್ಗಳು ನಾವಿದನ್ನ ಅಮೆರಿಕನ್ರಿಗೆ ಸ್ಮಶಾನವನ್ನಾಗಿ ಮಾಡ್ತೀವಿ ಅಂತ ಬಹಿರಂಗವಾಗಿನೇ ಹೇಳ್ತಾ ಇದ್ದಾರೆ. ಇರಾನ್ ಈ ಒಂದು ಯುದ್ಧವನ್ನ ಗೆಲ್ಲುವಂತ ಅಗತ್ಯ ಇಲ್ಲ. ಅದು US ನೆಲಗಳ ಮೇಲೆ ಹಿಟ್ ಅಂಡ್ ರನ್ ದಾಳಿಯನ್ನ ನಡೆಸ್ತಾ ಪ್ರಾಕ್ಸಿ ಸ್ಟ್ರೈಕ್ ಅನ್ನು ಪ್ರಾರಂಭ ಮಾಡಿದ್ರೆ ಅಮೆರಿಕದ ಕೆಲ ವಿಶೇಷ ಪಡೆಗಳು ಬಲಿಪಶುಗಳಾದ್ರೆ ಅಮೆರಿಕದಲ್ಲಿ ಕೋಲಾಹಲ ಶುರುವಾಗುತ್ತೆ. ಇರಾನ್ ಮೇಲಿನ ಈ ಯುದ್ಧದಲ್ಲಿ ಟ್ರಂಪ್ ಉದ್ದೇಶನೇ ಬೇರೆ ಆಗಿದೆ ಮತ್ತೆ ಇಸ್ರೇಲ್ ಉದ್ದೇಶ ಬೇರೆ ಆಗಿದೆ. ಇಸ್ರೇಲ್ಗೆ ಈಗ ತನ್ನ ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ. ಈ ಬಾರಿ ಇರಾನ್ ಏನಾದ್ರೂ ಉಳ್ಕೊಂಡ್ರೆ ತನಗೆ ಬಹಳ ಕಷ್ಟ ಇದೆ ಅಂತ ಇಸ್ರೇಲ್ಗೆ ಅದು ಗೊತ್ತಿದೆ. ಅದಕ್ಕಾಗಿನೇ ಇಸ್ರೇಲ್ ಈ ಒಂದು ಯುದ್ಧವನ್ನ ಮುಂದುವರಿಸೋದಕ್ಕೆ ನಿರ್ಧಾರ ಮಾಡಿದೆ. ಈಗ ಟ್ರಂಪ್ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ. ಅವ್ರೇನಾದ್ರೂ ಹಿಂದೆ ಸರಿದ್ರೆ ಅಮೆರಿಕದ ಪ್ರಾಬಲ್ಯದ ಇಮೇಜ್ ಸಂಪೂರ್ಣವಾಗಿ ನಾಶ ಆಗಿ ಹೋಗುತ್ತೆ. ಅದೇ ಹೊತ್ತಿನಲ್ಲಿ ಮುಂದುವರೆದ್ರೆ ಗೆಲ್ಲುವಂಥ ವಿಶ್ವಾಸ ಕೂಡ ಬಿದ್ದು ಹೋಗಿದೆ. ಟ್ರಂಪ್ಗೆ ಈಗ ಯಾವುದೂ ಕೂಡ ಸುಲಭದ ತುತ್ತಾಗಿ ಕಾಣಿಸ್ತಾ ಇಲ್ಲ. ವೀಕ್ಷಕರ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.